ಎಲ್ರಿಗೂ ನಮಸ್ಕಾರ. ನಿನ್ನೆ ಲೋಕಸಭೆಯ ತಮಿಳುನಾಡಿನ ಸದಸ್ಯರಾದಂಥ ಅನ್ಬುಲ್ಮಣಿ ರಾಮದಾಸ್ ಅವರು ಒಂದು ಪ್ರಶ್ನೆಯನ್ನು ಕಾವೇರಿ ನೀರಿನ ಹಂಚಿಕೆ ಮತ್ತು ಮೇಕೆದಾಟು ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಕೇಂದ್ರ ರಾಜ್ಯ ಜಲಸಂಪನ್ಮೂಲ ಸಚಿವರಾದಂಥ ರಾಜ್ ಭೂಷಣ್ ಚೌಧರಿ ಅವರು ಉತ್ತರ ಕೊಟ್ಟಿರೋದು ನಮ್ಮೆಲ್ಲರಿಗೂ ಒಂದು ಆಶಾದಾಯಕ, ಒಂದು ಹೊಸ ಚಿಗುರನ್ನು ಕರ್ನಾಟಕದ ನೀರಿನ ವಿಚಾರದಲ್ಲಿ ಭಾಳ ಸಂತೋಷದಾಯಕವಾದ ಸುದ್ದಿಯನ್ನು ಕೇಳಿದ್ರಿಂದ ಈ ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ಈಗ ಅವರು ಕೇಳಿದ ಪ್ರಶ್ನೆಗೆ ರಾಜ್ ಭೂಷಣ್ ಚೌಧರಿ ಅವರು ಈ ಮೂರು ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಕೇರಳ 4 ರಾಜ್ಯಗಳು ತಮ್ಮ ತಮ್ಮ ಭಾಗದಲ್ಲಿ ಯಾವುದೇ ಕಾವೇರಿ ನದಿಗೆ ಯಾವುದೇ ಅಣೆಕಟ್ಟು ಮತ್ತೊಂದು ಮಾಡುವಾಗ ಇನ್ನೊಂದು ರಾಜ್ಯದ ಅನುಮತಿ ಅಗತ್ಯ ಇಲ್ಲ ಅಂತ ಕೇಳಿದ್ರು ಭಾಳ ಸಂತೋಷ ಆಯಿತು. ನಮಗೆ ಮೇಕೆದಾಟುವನ್ನು ಕಟ್ಟೋದಕ್ಕೆ ತಮಿಳ್ನಾಡವರು ಏನು ಸಲಾಸಲಿ ಖ್ಯಾತೆ ತೆಗಿತಾಯಿದ್ರು, ಇದಕ್ಕೆ ಇವತ್ತು ಫುಲ್ ಸ್ಟಾಪ್ ಇಡೋವಂಥ ಸಂದರ್ಭ ಬಂದಿದೆ ಅನ್ನೋದಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ಈಗ ನಮ್ಮ ರಾಜ್ಯ ಸರ್ಕಾರ ಬೇಗ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋದಕ್ಕೆ ಭೂಮಿ ಪೂಜೆ ಏನೇನು ಮಾಡ್ಬೋದು ಅದನ್ನು ಕ್ರಮ ವಹಿಸಲಿ. ಸಮಸ್ತ ರೈತ ಪರ ಸಂಘಟನೆಗಳು, ಕನ್ನಡ ಹೋರಾಟಗಾರರು ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿದ್ರೆ ನಮ್ಮ ರಾಜ್ಯದ ರೈತರು 2 ಬೆಳೆ ಬೆಳೆಯೋದಕ್ಕೆ, ನೀರಿನ ತಗೊಳ್ಳೋದಕ್ಕೆ ಭಾಳ ಅನುಕೂಲಕರ ಆಗ್ತದೆ. ಇದರ ಜೊತೆಗೆ ತಮಿಳುನಾಡಿನ ಮುಖ್ಯಮಂತ್ರಿಯವರು 3ನೇ ತಾರೀಕೇನೋ ನಮ್ಮ ರಾಜ್ಯದಲ್ಲಿ ಬಂದು ಮಾತಾಡೋದಕ್ಕೆ ವಿಜಯ್ ಅವರು ಬರ್ತಾರೆ ಅಂತ ಕೇಳಿದ್ರು. ಅದನ್ನು ಕೂಡ ಸ್ವಾಗತಿಸ್ತೀನಿ. ಈಗ ಮಳೆ ಇಲ್ಲದೇ ಇರೋ ಸಂದರ್ಭದಲ್ಲಿ ನಾವು ಕೋರ್ಟ್ಗಳಿಗೆ ಹೋಗಿ ಕಾವೇರಿ ಪ್ರಾಧಿಕಾರದ ಮುಂದೆ ನಿಂತು ಇಲ್ಲದೇ ಇರೋದನ್ನ ಬಡ್ಕೊಳ್ಳೋ ಬದಲು ನಮ್ಮ ರಾಜ್ಯಗಳಲ್ಲೇ ಮಾತನಾಡೋದ್ರಿಂದ ಅವ್ರಿಗೂ ವಾಸ್ತು ಅಂಶ ಅರ್ಥ ಆಗ್ತದೆ. ಇಲ್ಲಿ ಮಳೆ ಇಲ್ಲ, ನೀರು ಬಿಡು ಅಂದರೆ ಎಲ್ಲಿಂದ ಬಿಡೋಕ್ಕಾಗ್ತದೆ, ಅಲ್ಲಿನ ರೈತರಿಗೂ ಕೂಡ ಅವರು ಕನ್ವೆ ಮಾಡೋಕ್ಕಾಗುತ್ತೆ ಇಲ್ಲಿ ನೀರಿಲ್ಲ ಅನ್ನೋದು. ಇದೊಂದು ದಿಟ್ಟ ಯೋಜನೆ. ರಾಮಚಂದ್ರನ್ MGR ನಂತರ ವಿಜಯ್ ಅವರು ಇಟ್ಟಿರುವಂಥ ಹೆಜ್ಜೆಯನ್ನು ನಾನು ಮಂಡ್ಯ ಮತ್ತು ರಾಜ್ಯದ ರೈತರ ಪರವಾಗಿ ಅವ್ರನ್ನ ಸ್ವಾಗತಿಸ್ತೀನಿ. ಆದರೆ ಅವರ ಯಾವುದೇ ಒತ್ತಡಕ್ಕೂ ನಮ್ಮ ಮುಖ್ಯಮಂತ್ರಿಗಳು ಮಣಿಬಾರದು. ಇಲ್ಲಿ ಅಣೆಕಟ್ಟಲ್ಲಿ ನೀರಿಲ್ಲ, ಈ ಸಂದರ್ಭದಲ್ಲಿ ವಿಜಯ್ ಅವರು ಬಂದು ಏನೇ ಒತ್ತಡ ಹಾಕಿದ್ರು ಕೂಡ ಇರೋ ವಾಸ್ತವಾಂಶನ ಬಿಡಿಸಿ ಹೇಳಿ ಮಣಿಯೋದು ಬೇಡ. ಆಮೇಲೆ ಅವರು ಹೇಳಿದ್ರು ಅಂತ ನೀರು ಬಿಡೋದ್ರೆ ಇಲ್ಲಿ ಪ್ರಾಬ್ಲಮ್ ಆಗೋದು ಬೇಡ. ಇನ್ನು ಮಾರ್ಚ್ ಇನ್ನು ಮಳೆ ಬಂದರೆ ಓಕೆ, ಗೌರಿ ಹಬ್ಬದಷ್ಟರಲ್ಲಿ ಮಳೆ ಬರುತ್ತೆ ಜಾಸ್ತಿ ಅಂದರೆ ವೆಲ್ ಆ್ಯಂಡ್ ಗುಡ್, ಅವಾಗ 2 ರಾಜ್ಯಕ್ಕೂ ಅನುಕೂಲ ಆಗ್ತದೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲದೇ ಇರೋದ್ರಿಂದ ಬಿಡೋದು ಬೇಡ. ಅದರಿಂದ ಅವರು ಬರೋದನ್ನು ರೈತರ ಪರವಾಗಿ ನಾನು ಸ್ವಾಗತಿಸ್ತೀನಿ. ಇದೊಂದು ಐತಿಹಾಸಿಕ ಹೆಜ್ಜೆ. ಅದು 3ನೇ ತಾರೀಕು ನಮ್ಮ ಮುಖ್ಯಮಂತ್ರಿ ಅವರು ಇಬ್ಬರು ಕೂತು ಒಂದು ಸೌಹಾರ್ದಯುತವಾದ 2 ರಾಜ್ಯದ ಇದಕ್ಕೆ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಈಗ ನಿನ್ನೆ ಲೋಕಸಭೆಯಲ್ಲಿ ಉತ್ತರ ಕೊಟ್ಟಂಥ ಇದಕ್ಕೆ ನಾನೇ ನಮ್ಮ ಕಾವೇರಿ ಹಿತರಕ್ಷಣಾ ಸಮಿತಿ, ಕನ್ನಡ ಪರ ಸಂಘಟನೆಗಳು, ಮಂಡ್ಯದ ರೈತರ ಸಭೆಯನ್ನು ಅತಿ ಶೀಘ್ರದಲ್ಲಿ ಮಂಡ್ಯದಲ್ಲಿ ಕರೆದು ಮೇಕೆದಾಟು ಕಟ್ಟೋದಕ್ಕೆ ರಾಜ್ಯ ಸರ್ಕಾರದ ಜೊತೆ ನೀವು ಕೈ ಜೋಡಿಸ್ಬೇಕು ಅನ್ನೋ ಬೆಂಬಲವನ್ನು ಕೋರೋದಕ್ಕೆ ಮತ್ತು ವಾಸ್ತು ಅಂಶವನ್ನು ಮಾತಾಡೋದಕ್ಕೆ ಅತಿ ಶೀಘ್ರದಲ್ಲೇ ರೈತ ಮುಖಂಡರ, ಕನ್ನಡ ಪರ ಹೋರಾಟಗಾರರ ಮತ್ತು ರೈತರ ಸಭೆಯನ್ನು ಮಂಡ್ಯದಲ್ಲಿ ಕರೆಯೋದಕ್ಕೆ ತೀರ್ಮಾನ ಮಾಡಿದ್ದೀನಿ. ಅದನ್ನು ಅವರು ಕೂಡ ಸಹಕಾರ ಕೊಡಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ. ಸರ್, ಇಷ್ಟು ದಿವಸ ಕೇಂದ್ರ ಸರ್ಕಾರದ ಸಮ್ಮತಿಗಾಗಿ ಕೇಳ್ತಿದ್ರಿ, ಆದರೆ ಈಗ ಸಮ್ಮತಿ ಅವಶ್ಯಕತೆ ಇಲ್ಲ ಅಂದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾರೆ. ಅದೇ ನಿನ್ನೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿದ್ದಾರೆ. ಅವ್ರು ಬಂದಿದ ತಕ್ಷಣ ಅವ್ರನ್ನೂ ಕೂಡ ಭೇಟಿ ಮಾಡಿ ಮೇಕೆದಾಟು ಅಣೆಕಟ್ಟು ಕಟ್ಟೋದ್ರಿಂದ ನಮ್ಮ ಈಗ ಬೆಂಗಳೂರು ಕೂಡ ವಿಶ್ವದ ಎತ್ತರಕ್ಕೆ ಬೆಳೀತಾ ಇದೆ. ಅವ್ರಿಗೂ 6ನೇ ಹಂತದ ನೀರು ಕೇಳ್ತಾ ಇದ್ದಾರೆ. ಇಲ್ಲಿ ಕೆಲವರು ವಿರೋಧ ಮಾಡ್ತಾಯಿದ್ದಾರೆ, ನೀವು ನೀರು ಯಾಕೆ ಇಲ್ಲಿಂದ ತೊಗೊಂಡೋಗ್ತೀರಾ ಅಂತ. ಈಗ ಅವರು ನೀರು ಕೇಳಿರೋದು ತಪ್ಪಲ್ಲ, ನಮ್ಮವ್ರು ವಿರೋಧ ಮಾಡ್ತಾ ಇರೋದು ತಪ್ಪಲ್ಲ. ಅಂದರೆ ನಮ್ಮ ರೈತರಿಗೆ ನೀರಿಲ್ಲ ಅಂತ ಇವ್ರು ವಿರೋಧ, ಅವ್ರಿಗೆ ಕುಡಿಯೋ ನೀರು ಬೇಕು ಅಂತ. ಇದೆಲ್ಲ ಮಾನವೀಯ ದೃಷ್ಟಿ ಮತ್ತು ಒಂದು ಮಹಾನಗರ ಬೆಳಿಬೇಕಾದ್ರೆ ಕುಡಿಯೋ ನೀರಿನ ಅವಶ್ಯಕತೆ ಇದೆ. ಇದು 6ನೇ ಹಂತ ಇದೆ, ಅದು 16 ಆಗಬಹುದು. ಮುಂದೆ ಹೋಗ್ತಾ ಇಡೀ ಬೆಂಗಳೂರು ನಗರ ಅಪ್ ಟು ಬಿಡದಿವರೆಗೂ ಬಂದಿದೆ. ರಾಮನಗರದವರೆಗೂ ಬಂದರೆ ಇನ್ನು ಆಶ್ಚರ್ಯ ಪಡೋಂಗಿಲ್ಲ. ಆ ಕಡೆ ಆಲ್ರೆಡಿ ಹೊಸೂರು ದಾಟಿದೆ, ಈ ಕಡೆ ದೇವನಹಳ್ಳಿ ದಾಟಿ ಬೆಂಗಳೂರು ಬೆಳೆದಿದೆ. ಅಲ್ಲಿನ ಅವಶ್ಯಕತೆ ಬೇಕಾದ್ರೆ ಮೇಕೆದಾಟು ಬೇಕೇ ಬೇಕು. ಕೈಗಾರಿಕೆಗಳಿಗೆ ನೀರು ಕೊಡಬೇಕಾದ್ರೆ ಮುಂದಿನ 50-100 ವರ್ಷದ ಪೀಳಿಗೆಗೆ ನೀರು ಬೇಕಾದರೆ ಮೇಕೆದಾಟು ಅತ್ಯವಶ್ಯಕ ಇದೆ. ನಮ್ಮ ಕೇಂದ್ರ ಸಚಿವರು ಹೇಳಿರೋದು ಕರ್ನಾಟಕಕ್ಕೆ ಒಂದು ಆಶಾದಾಯಕವಾಗಿದೆ. ಅವ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆ ಸಹಕಾರ ಕೊಟ್ಟು
ಹಣಕಾಸು ನೆರವನ್ನು ಕೊಟ್ಟು ಅವರ ಪಾಲೇನಿದೆ ಅವ್ರು ಕೊಟ್ಟು ಒಂದು ಏನು 20-20ನೇ ಸೆಂಚುರಿಯ ಯಾವ ಅಣೆಕಟ್ಟು ಈ ದೇಶದಲ್ಲಿ ಕಟ್ಟಿಲ್ಲ, ಈ ಅಣೆಕಟ್ಟನ್ನು ಕಟ್ಟಿ ದೇಶಕ್ಕೆ ಮಾದರಿಯಾದ ಅಣೆಕಟ್ಟು ಆಯಿತು ಅನ್ನೋದನ್ನು ಕೇಂದ್ರ BJP ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ತೋರಿಸ್ಬೇಕಾಗಿದೆ. ರಾಜ್ಯ ಸರ್ಕಾರದ ಏನು ಮೇಕೆದಾಟಿನ ಪರ ಹೋರಾಟ ಮಾಡಿದಂಥ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿರೋದು ಅದು ಶೀಘ್ರವೇ ಕಟ್ಟೋದಕ್ಕೆ ಅವರು ನಾಂದಿ ಆಡ್ತಾರೆ ಅನ್ನೋ ಆಶಾಭಾವನೆ ಇದೆ. ಕೇಂದ್ರ ಸರ್ಕಾರದವರು ಸಹಕಾರ ಕೊಡಲಿ ಅನ್ನೋದು ನನ್ನ ಭಾವನೆ. ಸರ್, ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಸರ್. ಜೊತೆಗೆ ಪರಿಸರವಾದಿಗಳು ಒಂದಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾರೆ, ಮೇಕೆದಾಟು ಬೇಡ, ಅದನ್ನು ಬದಲಾಗಿ ಬೇರೆ ಸ್ಥಳ ನೋಡಿ. ಪರಿಸರವಾದಿಗಳು ಎಲ್ಲದರಲ್ಲೂ ಅವ್ರ ಕಾಳಜಿ, ನಾನು ಅವ್ರ ತಪ್ಪು ಅಂತ ಹೇಳಲ್ಲ, ಅವ್ರ ಕಾಳಜಿ. ಬಟ್ ಕುಡಿನೀರಿನ ಅವಶ್ಯಕತೆ ಇರೋದ್ರಿಂದ ಈಗ ನನಗಿಂತ ನಿಮಗಿಂತ ತಜ್ಞರು ಎಲ್ಲಿ ಮಾಡುವೆ, ನಾನು ಹೋಗ್ಬಿಟ್ಟು ಇಲ್ಲಿ ಕಟ್ಟಿ ಅಂತ ಹೇಳೋಕ್ಕಾಗಲ್ಲ. ತಜ್ಞರು ಅದೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಪರಿಸರವಾದಿಗಳು ಅವ್ರ ಪರಿಸರ ಉಳಿಲಿ ಅಂತ ಹೋರಾಟ ಮಾಡೋದನ್ನು ನಾವು ತಪ್ಪು ಅಂತ ಹೇಳಲ್ಲ, ಅವ್ರಿಗೂ ಬೆಲೆ ಕೊಡ್ತೀವಿ. ಮೇಕೆದಾಟು ಎಲ್ಲಿ ಆಗಿದೆ ಅಲ್ಲಿ ಬದಲಾವಣೆ ಮಾಡೋದು ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ. ಪರಿಸರವಾದಿಗಳು ಹೋರಾಟ ಮಾಡೋದನ್ನು ನಾವು ಅವರ ಭಾವನೆಯನ್ನು ನಾವು ಸ್ವಾಗತಿಸ್ತೀವಿ. ಅವ್ರಿಗೂ ವಾಸ್ತವಾಂಶ ಗೊತ್ತು. ಕಳೆದ 2 ಬಾರಿ ಏನು ಕೊಟ್ಟಿದೆ ಅದನ್ನೇ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅಲ್ಲಿ ನೀರೇ ಬರ್ತಾಯಿಲ್ಲ, 1000 ಕ್ಯೂಸೆಕ್ಸ್ ಒಳಗೆ ಬರ್ತಾ ಇದೆ, ಎಲ್ಲ ನೀರಿಲ್ಲ. ಇನ್ನು ಮಾರ್ಚ್ವರೆಗೂ ಕುಡಿಯೋ ನೀರು, ಏಪ್ರಿಲ್ವರೆಗೂ, ನೆಕ್ಸ್ಟ್ ಮುಂಗಾರು ಬರೋವರೆಗೂ ಬೇಕಾಗಿದೆ. ಇನ್ನೇನಾದರೂ ಬರೋ ತಿಂಗಳು ಮಳೆ ಆದರೆ ನಾವು ಬೇಡ ಅಂದರೂ ಬಿಡ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನೀರಿಲ್ಲ. ಇದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ. ಈ ಮಧ್ಯೆ ನಾನು ಮೊನ್ನೆ ತಮಿಳುನಾಡು ಪಾಂಡಿಚೇರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕಾವೇರಿ ನದಿ ಹರಿತಾ ಇರೋದನ್ನು ನೋಡಿ ವಿಡಿಯೋನೂ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಮುಂದೆ ಕೊಡ್ತೀವಿ. ಸಮುದ್ರಕ್ಕೆ ನೀರು ಹೋಗ್ತಾ ಇದೆ, ನಾವಿಲ್ಲಿ ನೀರಿಂದ ಅಳ್ತಾ ಇದ್ದೀವಿ, ಅಲ್ಲಿ ಸಮುದ್ರಕ್ಕೆ ನೀರು ಹೋಗ್ತಾಯಿದೆ. ಅಲ್ಲಿ ನಿಂತು ನಾನೇ ವಿಡಿಯೋ ಮಾಡಿ ಬಂದಿದ್ದೀನಿ ಜನಗಳಿಗೆ ತೋರಿಸೋಣ ಅಂತ ವೇಸ್ಟ್ ಆಗ್ತಿರೋ ನೀರಿಗೆ ಅವರು ಒಂದು ಅಣೆಕಟ್ಟು ಕಟ್ಕೊಳ್ಳಿ, ಬೇಡ ಅಂತ ನಾವೇನು ಹೇಳಲ್ಲ. ಅಲ್ಲಿ ಕಾವೇರಿಪುರಮ್ಮು, ನಾಗಪಟ್ಟಣಮ್ ಅಲ್ಲೆಲ್ಲಾದರೂ ಒಂದು ಎಲ್ಲಿ ಸೂಕ್ತ ಆಗುತ್ತೆ. ಮೆಟ್ಟೂರು ಆದಮೇಲೆ ಅನಾವಶ್ಯಕವಾಗಿ ಮಳೆಗಾಲದಲ್ಲಿ ನೀರು ಹೋಗ್ತದೆ. ಈಗ ನಾವು ವಿಡಿಯೋ ಎಲ್ಲ ಮಾಡ್ಕೊಂಬಂದಿದ್ದೀವಿ, ಎಷ್ಟು ನೀರು ಸಮುದ್ರಕ್ಕೆ ಹೋಗ್ತಾಯಿದೆ ಅನ್ನೋದನ್ನು ನಿಂತು ಮಾಡ್ಕೊಂಬಂದಿದ್ದೀವಿ. ಅಂಥ ಪರಿಸ್ಥಿತಿ ಇರೋದ್ರಿಂದ ಇದೆಲ್ಲ ಕಾವೇರಿ ಪ್ರಾಧಿಕಾರದವ್ರಿಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ದೀವಿ. ಪಕ್ಷದ ವಿಚಾರ ಸರ್, ನಿನ್ನೆ ಜಿಲ್ಲಾಧ್ಯಕ್ಷರು ಚೇಂಜ್ ಮಾಡಬೇಕು ಸಾಕಷ್ಟು ಗೊಂದಲ ಆಗ್ತಾ ಇದೆ. ಅದೆಲ್ಲ ಮಾಮೂಲಿ. ಒಂದು ಪಕ್ಷದ ಆಂತರಿಕ ವಿಚಾರದಲ್ಲಿ ಸಣ್ಣ ಪುಟ್ಟ ಕಾರ್ಯಕರ್ತರು ನೋವಾದಾಗ, ವೀಕ್ಷಕರು ಬಂದಾಗ ಅವ್ರ ಮುಂದೆ ನೋವು ತೋಡ್ಕೊಳ್ದು ಇನ್ಯಾರ ಮುಂದೆ ತೋಡ್ಕೊಳ್ಳೋಕ್ಕಾಗ್ತದೆ. ಅದೆಲ್ಲ ಪಕ್ಷದ ಸಾಮಾನ್ಯ ಒಂದು ವಿಚಾರ. ಈಗ ಇಡೀ ದೇಶದಲ್ಲೇ ಜಿಲ್ಲಾಧ್ಯಕ್ಷನ ಪಾರದರ್ಶಕವಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಪ್ರತಿ ಜಿಲ್ಲೆಗೂ ವೀಕ್ಷಕರನ್ನ ನಮ್ಮ ರಾಜ್ಯದಲ್ಲಿ ಹಾಕಿದ್ರೆ ಅವ್ರು ಬಂದು ಪ್ರತಿ ತಾಲೂಕಿಗೂ ಹೋಗಿ ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ನೋವಾಗಿರೋ ಕಾರ್ಯಕರ್ತರು ಮಾಡೋದು ಹೌದು, ಅದೇನು ದೊಡ್ಡ ವಿಚಾರ ಅಲ್ಲ, ಅದು ಪಕ್ಷದ ಆಂತರಿಕ ವಿಚಾರ ಅಲ್ಲ. ಈಗ ಬದಲಾವಣೆ ಮಾಡಬೇಕು ಇಲ್ಲ ಮುಂದುವರಿಸ್ಬೇಕು ಅನ್ನೋದಕ್ಕೆ ವೀಕ್ಷಕರು ಬಂದಿರೋದು. ಅವ್ರ ಕೆಲಸ ಮಾಡ್ತಾರೆ. ಇದರಲ್ಲಿ ನಾನು ಏನಿಲ್ಲ, ಅವ್ರ ಕೆಲಸ ಮಾಡ್ತಾರೆ. ಇವೆಲ್ಲ ಪಕ್ಷದ ಆಂತರಿಕ ವಿಚಾರ. ಅದೆಲ್ಲ ಎಲ್ಲ ಪಕ್ಷದಲ್ಲಿ ಇರ್ತದೆ. ಈಗ ಕಾರ್ಯಕರ್ತರು ನೋವಾಗಿರೋ, ಈಗ ನನ್ನ ಮೇಲೆ ನೋವಾಗಿರೋನು ಯಾರ ಹತ್ರ ಹೇಳಬೇಕು? ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅಂದರೆ ನನ್ನ ಮೇಲಿನವರು ಒಂದು ವಿಚಾರ ಕೇಳಿದಾಗ ಅವ್ರ ಹತ್ರ ದೂರ ಹೇಳ್ತಾರೆ. ಅದೆಲ್ಲ ಒಂದು ಪಕ್ಷದ ಆಂತರಿಕ ವಿಚಾರ. ಮಂಡ್ಯಕ್ಕೆ ಆಧಾರ್ ಸೇವಾ ಕೇಂದ್ರಕ್ಕೆ ಅನುಮೋದನೆ